ಇಟ್ಕೊಂಡು ಪ್ರತಿಭಟನೆ ಮಾಡಿದರು. ಅವರು KPCC ಅಧ್ಯಕ್ಷರು DK ಶಿವಕುಮಾರ್ ಎಲ್ಲ. ಈಗೆಲ್ಲಿ ಈಗ ಯಾರು ಕಿವಿಗೆ ಹೂವು ಮುಡಿಸ್ತಾ ಇದ್ದೀರಿ? ಎಲ್ಲಿದೆ ಅಕ್ಕಿ? ನಿಮ್ಮ ಅಕ್ಕಿ ಕೊಡಿ. ಎಲ್ಲಿದೆ ಅಕ್ಕಿ? ನಿಮ್ಮ ಯೋಗ್ಯತೆಗೆ 1 kg ಅಕ್ಕಿ ಕೊಡೋ ಯೋಗ್ಯತೆಯೂ ನಿಮ್ಗೆ ಇಲ್ಲ. ಈ ಕೇಂದ್ರದ ಅಕ್ಕಿ ಕಳಪೆ ಅಂತ ಹೇಳ್ತಾ ಇದ್ದೀರಿ. ಕೇಂದ್ರ ಪಡಿತರ ಪೂರೈಕೆ ಮಾಡುವ ಅಕ್ಕಿಯನ್ನೇ ಭಾರತ್ ಬ್ರಾಂಡ್ ಹೆಸರಿನಲ್ಲಿ 28 ರೂಪಾಯಿಗೆ ಮಾರಾಟ ಮಾಡ್ತಾಯಿದೆ. ಇವತ್ತು ಯಾಕೆ ಮಾರಾಟ ಮಾಡ್ತಾಯಿದೆ? ಅಕ್ಕಿ ಬೆಲೆ 80, 90, 100 ರೂಪಾಯಿ ಆಗಿದ್ದರಿಂದ ಬೆಲೆ ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮಧ್ಯವರ್ತಿಗಳು ಸಂತೆಯ ವ್ಯಾಪಾರ ಮಾಡ್ತಕ್ಕಂಥವ್ರು ತಮ್ಮ ದಾಸ್ತಾನು ಇಟ್ಕೊಂಡು ಬೆಲೆ ಏರಿಕೆಗೆ ಕಾರಣ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಭಾರತ್ ಬ್ರ್ಯಾಂಡು ಅಕ್ಕಿಯನ್ನು ಮಾರುಕಟ್ಟೆಗೆ ಬಿಟ್ಟಿದೆ. ಅದ್ರ ಪರಿಣಾಮ ಅಕ್ಕಿ ಬೆಲೆ ಕೆಳಗಡೆ ಬಂತು. ಬಹುಶಃ ಕಾಳಸಂತೆಕೋರರ ಪರವಾಗಿ ಕಾಂಗ್ರೆಸ್ಸು ಲಾಬಿ ಮಾಡ್ತಿರ್ಬೋದು. ಅದಕ್ಕೆ ಅವರು ಈ ರೀತಿ ಅಪಪ್ರಚಾರ ಮಾಡ್ತಿದ್ದಾರೆ. ಕಾಳಸಂತೆಕೋರರ ಪರವಾಗಿ ಲಾಬಿ ಮಾಡದೇ ಇದ್ದರೆ 28 ರೂಪಾಯಿಗೆ ಯಾವ ಅಕ್ಕಿ ಸಿಗುತ್ತೆ ಹೇಳಿ ಮಾರ್ಕೆಟ್ನಲ್ಲಿ? ಇವರು ಕಾಳಸಂತೆಕೋರರ ಪರವಾಗಿ ಕಾಂಗ್ರೆಸ್ ಇದೆ, ಅದಕ್ಕೋಸ್ಕರ ಭಾರತ್ ಬ್ರ್ಯಾಂಡ್ ಅಕ್ಕಿ ಕಳಪೆ ಅಂತ ಹೇಳ್ತಿದ್ದಾರೆ. ಇವತ್ತಿನವರೆಗೂ ಒಬ್ಬ ಗ್ರಾಹಕ, ಒಬ್ಬ ಪರ್ಚೇಸ್ ಮಾಡಿದವನು ಕಳಪೆ ಅಂತ ಹೇಳಿಲ್ಲ. ಇವ್ರು ಯಾಕೆ ಹೇಳ್ತಾರೆ? ಇವ್ರು ಕೊಂಡ್ಕೊಂಡಿದ್ದಾರಾ? ಇವ್ರು ಯಾರ ಪರ ಇದ್ದಾರೆ? ಇವರು ಕಾಳಸಂತೆಕೋರರ ಪರವಾಗಿದ್ದಾರೆ. ಅದಕ್ಕಾಗಿ ಹೇಳ್ತಿದ್ದಾರೆ. ಯಾವ ಗ್ರಾಹಕ ನೀವು ಇದು ಅಕ್ಕಿ ಸರಿ ಇಲ್ಲ ಅಂತ ರಿಜೆಕ್ಟ್ ಮಾಡಿ ಹೋಗಿದ್ದಾರೆ ಹೇಳಿ? ಯಾವುದಾದ್ರು ದೂರ ಬಂದಿದೆಯಾ ಗ್ರಾಹಕರದ್ದು? ಮತ್ತು ಇಡೀ ದೇಶದಲ್ಲಿ ವಿತರಣೆ ಆಗ್ತಾಯಿದೆ ಭಾರತ್ ಬ್ರ್ಯಾಂಡು, ಬರೀ ಕರ್ನಾಟಕ ಅಲ್ಲ, ಅಲ್ಲೆಲ್ಲೂ ದೂರ ಬಂದಿಲ್ಲ. ಮುನಿಯಪ್ಪನವ್ರ ಕಿವಿಗೆ ಯಾಕೆ ದೂರ ಬಂತು? ಬಹುಶಃ ಯಾವುದೋ ಲಾಬಿ ಇದು ಹಿಂದ್ಗಡೆ ಕೆಲಸ ಮಾಡ್ತಾಯಿದೆ. ಭಾರತ್ ಬ್ರ್ಯಾಂಡ್ ಅಕ್ಕಿಯನ್ನು ಮಾರುಕಟ್ಟೆಯಿಂದ ಹೊರಗೆ ತಳ್ಳಬೇಕು ಅನ್ನೋ ಲಾಬಿ ಕೆಲಸ ಮಾಡ್ತಾಯಿದೆ. ಆ ಲಾಬಿ ಪರವಾಗಿ ಕಾಂಗ್ರೆಸ್ ಇದೆ. ಆ ಕಾಂಗ್ರೆಸ್ ಇರೋ ಕಾರಣಕ್ಕೇ ಈ ರೀತಿ ಆರೋಪವನ್ನು ಮಾಡ್ತಿದ್ದಾರೆ ಅಂತ